ಇವತ್ತು ನಮಗೆ ತುಂಬ ಖುಷಿಯಾಗಿದೆ. ಯಾವಾಗಲೂ 5 ವರ್ಷ 10 ವರ್ಷ 5 ವರ್ಷ 6 ವರ್ಷಕ್ಕೊಂದು ಸರಿ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಫಸ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಪರವು ಮತ್ತು ನರಸಿಂಹಸ್ವಾಮಿಗೆ ಪೂಜೆ ಮಾಡಿಸ್ತೀವಿ ಶನಿವಾರ. ಅದಾದಮೇಲೆ ಸೋಮವಾರ ಮಾರಮ್ಮ ತಾಯಿಗೆ ಆರತಿ ಮಾಡ್ತೀವಿ. ಮಂಗಳವಾರ ಮಾಮೂಲಿ ಗ್ರಾಮ ದೇವತೆಗೆ ಮರಿಯನ್ನು ಒಪ್ಪಿಸಿ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ಲ ನಮ್ಮ ನೆಂಟರು ಬಂಧು ಬಳಗಕ್ಕೆಲ್ಲನೂ ನಾವು ಎಲ್ಲರನ್ನ ಕರೆಸಿ ಒಂದು ಊಟ ಹಾಕೋ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷ ನಡೆದಿರಲಿಲ್ಲ ಹಬ್ಬ? ಇದು ಈಗಾಗಲೇ 6-7 ವರ್ಷದಿಂದ ನಡೆದಿರಲಿಲ್ಲ. ಈ ಮಧ್ಯೆ ಒಂದು ಸರಿ ಕೊರೋನಾ ಬಂದಾಗ ಸಾಂಕೇತಿಕವಾಗಿ ಮಾಡಿದ್ವಿ. ಅದನ್ನು ಈಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಮಾತುಕತೆ ನಡೆಸಿ ಜಾತ್ರೆನ ಅದ್ದೂರಿಯಾಗಿ ಈ ಸತಿ ನಾವು ಮಾಡಿದ್ದೀವಿ. ಕಾರ್ಯಕ್ರಮದ ತಯಾರಿಗಳು ಏನೇನಿದೆ ಹಾಗೂ ಈ ಒಂದು ದೇವಸ್ಥಾನದ ಪವಾಡಗಳ ಈ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಿಂದೆ ಹಿರಿಕರು ನಮ್ಮ ತಾತಿರೋ ನಮ್ಮ ಅಜ್ಜಿದಿರು ಹೇಳ್ತಿದ್ದು, ನಮ್ಮೂರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಭಾಳ ಶಕ್ತಿ ಇದೆ. ಹಿಂದೆ ಹೇಳ್ತಿದ್ದು ಏನಂದರೆ, ಈ ನಮ್ಮ ಊರ ಕ್ರಾಸಲ್ಲಿ ಎಲ್ಲ ಗಿಡ ಗೆಂಟೆ ಬೇಲಿ ಅಲ್ಲಿಂದ ಮೇಯ್ನ್ ರೋಡಲ್ಲಿ ಬರ್ತಾ ಇರ್ಬೇಕಂದ್ರೆ ಆವಾಗ ದೇವನೇ ಬಂದು ಹಂಗೆ ಅಡ್ಡ ಹಾಕೋಣವಂತೆ. ಒಂದು ಸರಿ ನಮ್ಮೂರಿನಲ್ಲಿ ಹಿರಿಕರಿಗೆ ಒಬ್ಬರಿಗೆ ಅಡ್ಡ ಹಾಕೊಂಡಾಗ ಅವರು ನರಸಿಂಹಸ್ವಾಮಿನ ಜ್ಞಾಪಿಸ್ಕೊಂಡ್ರಂತೆ. ನರಸಿಂಹಸ್ವಾಮಿ ಏನು ಶಂಕು ಮತ್ತು ಜಾಗಟೆ, ಆ ಜಾಗಟೆ ತಗೊಂಬಂದು ಹೊಡೆದಿದ್ದ, ಅದು ಸೌಂಡ್ ಕೇಳ್ತಿದ್ದಂಗೆ ಎಲ್ಲ ದೇವೆಲ್ಲ ಓಡೋಗ್ಬಿಟ್ವಂತೆ. ಆ ಮಟ್ಟಕ್ಕೆ ನಡೆದಿದೆ ಪವಾಡ ಇಲ್ಲ. ಮತ್ತು ಗ್ರಾಮ ದೇವತೆಯೂ ಅಷ್ಟೇ ಎಲ್ಲ ಶಕ್ತಿ ಇದೆ. ಊರಿಗೆ ಎಲ್ಲ ಒಳ್ಳೆ ನೆಮ್ಮದಿ ಶಾಂತಿ ಅನ್ನು ಕೊಟ್ಟಿದ್ದಾಳೆ ಆ ತಾಯಿ. ಯಾವಾಗೂ ಹಿಂಗೆ ನಡೀಲಿ ಅಂತೇಳಿ ನಾವು ನಮ್ಮ ಗ್ರಾಮದ ಪರವಾಗಿ ನಾನು ಹಾರೈಸ್ತೀನಿ. ಬೈಲ್ಮೂರ್ತಿ ಅಂತೇಳಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ಕನಕ ಕೋಆಪರೇಟಿವ್ ಸೊಸೈಟಿ ಸದಸ್ಯರು.